ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್ ಬೆಂಗಳೂರು. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ನೋಡ್ಬೋದು. ಇದು ಸೈಟ್ ಡೈಮೆನ್ಷನ್ ಬಂದುಬಿಟ್ಟು 2040. ರೋಡ್ 20 ಇದೆ, ಲೆಂತ್ 40 ಇದೆ. ಟೋಟಲ್ 800 ಸ್ಕ್ವೇರ್ ಫೀಟು ಸೈಟ್ ಏರಿಯಾ. ಇದೇ ಬಿಲ್ಡಿಂಗ್ ನೋಡ್ಬೋದು, ಹೊಸ ಬಿಲ್ಡಿಂಗು. ಗ್ರೌಂಡ್ ಫ್ಲೋರ್ 1 BHK ಪ್ಲಸ್ ಪಾರ್ಕಿಂಗು, ಫಸ್ಟ್ ಫ್ಲೋರ್ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK, ಫೋರ್ತಲ್ಲಿ 1 BHK ಓಪನ್ ಟೆರ್ರಸ್. 1 BHK 2 ಯೂನಿಟ್ಸ್ ಇದೆ, 2 BHK 3 ಯೂನಿಟ್ಸ್ ಇದೆ. ಟೋಟಲ್ 5 ಯೂನಿಟ್ಸ್ ಸಿಗುತ್ತೆ ಈ ಬಿಲ್ಡಿಂಗಲ್ಲಿ. ಇದು BBMP ಲಿಮಿಟ್ಸಲ್ಲಿದೆ. ಬಿ ಖಾತಾ ಪ್ರಾಪರ್ಟಿ. ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಇದು ಸೈಟ್ ಡೈಮೆನ್ಷನ್ 2040, ಟೋಟಲ್ 800 ಸ್ಕ್ವೇರ್ ಫೀಟು. ವೆಸ್ಟ್ ಫೇಸಿಂಗ್ ಸೈಟ್ ಇರುತ್ತೆ, ನಾರ್ತ್ ಫೇಸಿಂಗ್ ಡೋರ್ಸ್ ಮಾಡಿದ್ದಾರೆ. ಇದು ಮೇನ್ ಗೇಟ್ ಬಂದುಬಿಟ್ಟು MS ಗೇಟ್ ಹಾಕಿದ್ದಾರೆ. ಇದು ಲೊಕೇಶನ್ ಬಂದುಬಿಟ್ಟು ಕಟಗಿನಹಳ್ಳಿ ಅಂತ, ಯಲಹಂಕ ಹತ್ರ ಬರುತ್ತೆ. ಯಲಹಂಕದಿಂದ 4 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ ರೋಡು ಆ್ಯಂಡ್ ಮೆಟ್ರೋ ಸ್ಟೇಷನ್ಗೆ 1.5 ಕಿಲೋಮೀಟರ್ ಆಗುತ್ತೆ. ಆ್ಯಂಡ್ IT ಕಂಪ್ನೀಸ್ಗೂ ಅಷ್ಟೇ 1.5 ಕಿಲೋಮೀಟರ್ಸು. ನಾರ್ತ್ ಗೇಟು, ಇನ್ಫೋಸಿಸು, ಕೊಲಿನ್ಸು, ಫಿಲಿಪ್ಸು, ಈ ಥರ ಕಂಪ್ನೀಸ್ ಎಲ್ಲ ಇದೆ. ಜಸ್ಟ್ 1.5 ಕಿಲೋಮೀಟರ್ ಆಗುತ್ತೆ. ಇದು ನಾರ್ತ್ ಬ್ಯಾಂಗ್ಳೂರ್ಗೆ ಬರುತ್ತೆ. ಇದು ಸಿಲಿಂಡರ್ಸ್ ಎಲ್ಲ ಪ್ರಾವಿಷನ್ ಕೆಳಗಡೆನೆ ಮಾಡಿದ್ದಾರೆ, ನೋಡ್ಬೋದು. ಇದು ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗಲ್ಲೇ ನೋಡಿ ಎಲೆಕ್ಟ್ರಿಸಿಟಿ ಮೀಟರ್ಸ್ ಎಲ್ಲ ಪರ್ಮನೆಂಟ್ ಮೀಟರ್ಸ್ ಮಾಡಿಕೊಡ್ತಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸು. ಇದು ಸಂಪು 15,000 ಲೀಟರ್ಸ್ ಕೆಪಾಸಿಟಿ ಸಂಪು ಮಾಡಿದ್ದಾರೆ ಬಿಲ್ಡಿಂಗ್ಗೆ. ಇದು BBMP ಲಿಮಿಟ್ಸಲ್ಲಿದೆ. ಬಿ ಖಾತಾ ಪ್ರಾಪರ್ಟಿ. 11B ಈ ಖಾತಾ ಪ್ರಾಪರ್ಟಿ. ಜಕ್ಕೂರ್ ವಾರ್ಡ್ ನಂಬರ್ 5 ಬರುತ್ತೆ ಪ್ರಾಪರ್ಟಿ. ಇದು ಸೆಟ್ ಬ್ಯಾಕು ಎಲ್ಲ 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಮನೆ ಸುತ್ತ. ಬನ್ನಿ ಇವಾಗ 1 BHK ಹೌಸ್ ತೋರಿಸ್ತೀನಿ. ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ ಚಿಕ್ಕದಾಗ ಒಂದು 1 BHK ಮಾಡಿದ್ದಾರೆ. ಇದು ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. TV ಯೂನಿಟು, ಇದು ಲಿವಿಂಗ್ ಏರಿಯಾ, ಇದು ಕಾಮನ್ ವಾಶ್ರೂಮು. ಇದು ಚಿಕ್ಕದಾಗ ಒಂದು ಕಿಚನ್ ಮಾಡಿದ್ದಾರೆ. ಎಲ್ಲ ಲಾಬ್ಸ್ ವಾರ್ಡ್ರೂಮ್ಸ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ಇಲ್ಲ ಲಾಬ್ಸ್ ಎಲ್ಲ ಮೇಲೆ ಮಾಡಿದ್ದಾರೆ. ಪ್ಲಸ್ ಒಂದು ರೂಮ್ ಇರುತ್ತೆ. ಇದು ರೂಮು ನೋಡ್ಬೋದು. ವಾರ್ಡ್ರೂಮ್ಸು, ಲಾಬ್ಸು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿಸಿದ್ದಾರೆ. ಎಲ್ಲ ಮೇಲೆ ಲಾಬ್ಸ್ ಎಲ್ಲ ಮಾಡಿಸಿದ್ದಾರೆ. ಒಂದು ವಿಂಡೋ ಇದೆ. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಇದು ಕಾಮನ್ ವಾಶ್ರೂಮು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಇಲ್ಲಿ ಕಂಪ್ಲೀಟ್ ಆಗೋಗಿದೆ ವರ್ಕ್ ಎಲ್ಲ. ಓನ್ಲಿ ಇವಾಗ ಕ್ಲೀನಿಂಗ್ ಎಲ್ಲ ಮಾಡಿಕೊಡ್ತಾರೆ. ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು ಆ್ಯಂಡ್ ರೆಡಿ ಫಾರ್ ರಿಜಿಸ್ಟ್ರೇಷನ್ನು. ಬನ್ನಿ ಇವಾಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಇದು ಸ್ಟೆಪ್ಸ್ ಬಂದುಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ ಆ್ಯಂಡ್ ರೈಲಿಂಗ್ಸು ಅಷ್ಟೇ SS ರೈಲಿಂಗ್ಸು, ಸ್ಟೈನ್ಲೆಸ್ ಸ್ಟೀಲ್ಸ್ ಹಾಕಿದ್ದಾರೆ. ಇದು ಫಸ್ಟ್ ಫ್ಲೋರು. ಫಸ್ಟ್ ಫ್ಲೋರ್ ಫುಲ್ ಫ್ಲೋರ್ 2 BHK ಇರುತ್ತೆ. ಸೆಕೆಂಡ್ ಫ್ಲೋರೂ ಅಷ್ಟೇ 2 BHK, ಥರ್ಡ್ ಫ್ಲೋರೂ 2 BHK. ಫಸ್ಟ್ ಫ್ಲೋರ್ ಏನು ನೋಡಿದ್ರು ಸೇಮ್ ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಇರುತ್ತೆ ಸಿಮ್ಲರ್ ಆಗಿ. ಫೋರ್ತಲ್ಲಿ 1 BHK ಓಪನ್ ಟೆರ್ರಸ್ ಇರುತ್ತೆ. ಬನ್ನಿ ಇವಾಗ 2 BHK ಹೌಸು ಫಸ್ಟ್ ಫ್ಲೋರ್ ತೋರಿಸಿ ನೋಡಿ. ವಾಲ್ ಕ್ಲಾಡಿಂಗ್ ಎಲ್ಲ ಮಾಡಿಸಿದ್ದಾರೆ, ಟೈಲ್ಸ್ ಎಲ್ಲ. ಆ್ಯಂಡ್ ಮೇನ್ ಡೋರು ಆ್ಯಂಡ್ ಮೇನ್ ವಿಂಡೋನು ಫ್ರೇಮು ಟೀಕ್ ಇರುತ್ತೆ. ಇದು ಎಂಟ್ರಿ ಆದ ತಕ್ಷಣ ಲಿವಿಂಗ್ ಏರಿಯಾ ಸಿಗುತ್ತೆ. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ, ನೋಡ್ಬೋದು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಲಿವಿಂಗ್ ಏರಿಯಾ. ಆ್ಯಕ್ಚುಲಿ ಇದು ಸೈಟ್ ಏರಿಯಾ ಬಂದುಬಿಟ್ಟು 2040 800 ಸ್ಕ್ವೇರ್ ಫೀಟು ಸೈಟ್ ಏರಿಯಾ. ಬಟ್ ಮನೆ ಮಾತ್ರ ತುಂಬ ಚೆನ್ನಾಗಿ ಸ್ಪೇಸಸ್ಸಿಗೆ ವೆಲ್ ಪ್ಲ್ಯಾನ್ ಡಿಸೈನ್ ಮಾಡಿ ಕಟ್ಟಿದ್ದಾರೆ. ಇದು ಪೂಜೆ ರೂಮು ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ, ನೋಡ್ಬೋದು. ಪೂಜೆ ರೂಮ್ ವಾಲ್ಗಿನೂ ಅಷ್ಟೇ ಟೈಲ್ಸ್ ಹಾಕಿದ್ದಾರೆ.
ಇದು ಕಿಚನ್ ಫುಲ್ ಎಲ್ ಶೇಪ್ ಮಾಡಿದ್ದಾರೆ, ಎಲ್ ಶೇಪ್ ಕಿಚನ್ ಮಾಡಿದ್ದಾರೆ. ಎಲ್ಲ ಕಿಚನ್ ವಾಲ್ಗೂ ಅಷ್ಟೇ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ವಿಂಡೋ ಇದೆ. ಅಂಡ್ ನೋಡಿ ಬಾಸ್ಕೆಟ್ಸ್ ಎಲ್ಲ SS ಬಾಸ್ಕೆಟ್ಸ್ ಹಾಕಿದ್ದಾರೆ. ಮೇಲೆ ಲಾಪ್ಸ್ ಎಲ್ಲ ಮಾಡಿಸಿದ್ದಾರೆ ಸ್ಟೋರೇಜ್ಗೆ. ಎಲ್ಲ ಎಲ್ ಶೇಪ್ ಮಾಡಿದ್ದಾರೆ ಕಿಚನು. ಅಂಡ್ ಲಾಪ್ಸೂ ಅಷ್ಟೇ ಎಲ್ ಶೇಪ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಟೋಟಲ್ ಬಿಲ್ಡಿಂಗ್ಗೆ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಬನ್ನಿ ಇವಾಗ ಕಿಡ್ಸ್ ರೂಮ್ ತೋರಿಸ್ತೀನಿ. ಇದು ಕಿಡ್ಸ್ ರೂಮು. ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಒಂದು ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಇದು ರೂಮ್ ಸೈಜು ಅಷ್ಟೇ 9x10 ಬರುತ್ತೆ. ವಾರ್ಡ್ರೋಬ್ಸು ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಸ್ಪೇಸಸ್ ಇದೆ ರೂಮ್ ಸೈಜಸ್ಸು. ಆ್ಯಂಡ್ ರೂಮ್ ಡೋರ್ಸು ಅಷ್ಟೇ ಫ್ರೆಶ್ ಡೋರ್ಸ್ ಹಾಕಿದ್ದಾರೆ. ಆ್ಯಂಡ್ ವಿಂಡೋಸ್ ಎಲ್ಲ UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿದ್ದಾರೆ. ಬನ್ನಿ ಇವಾಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಮಾಸ್ಟರ್ ಬೆಡ್ರೂಮಲ್ಲಿ ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. 2 ವಿಂಡೋಸ್ ಇದೆ ನೋಡಿ. ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. 2 ವಿಂಡೋಸ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ವಾರ್ಡ್ರೋಬ್ಸು ಲಾಫ್ಟ್ಸು ಡ್ರೆಸ್ಸಿಂಗ್ ಟೇಬಲು ಆ್ಯಂಡ್ ವರ್ಕಿಂಗ್ ಟೇಬಲ್ ಎಲ್ಲ ಮಾಡಿಸಿದ್ದಾರೆ. ಆ್ಯಂಡ್ ಈಸಿಯಾಗಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. 9x12 ಆ ಥರ ಸೈಜ್ ಇದೆ ರೂಮ್ ಸೈಜು. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದು ಸಿಗತ್ತೆ ನೋಡಿ. ಎಲ್ಲ ಟೈಲ್ಸ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ ನೋಡ್ಬೋದು. ಫುಲ್ಲಿ ಕಂಪ್ಲೀಟ್ ಆಗೋಗಿದೆ ವರ್ಕು. ಆ್ಯಂಡ್ ವಾಶ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು ನೋಡಿ. ಲಿವಿಂಗ್ ಏರಿಯಾ ಎಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಇದು ಕಾಮನ್ ವಾಶ್ರೂಮು. ಕಾಮನ್ ವಾಶ್ರೂಮು ನೋಡಿ ತುಂಬ ಚೆನ್ನಾಗಿ ಇದೆ. ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿದೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಡೈವರ್ಟ್ರ್ ಎಲ್ಲ ಜಾಗ್ವಾರ್ ಹಾಕಿದ್ದಾರೆ. ಎಲ್ಲ TV ಯೂನಿಟ್ ಎಲ್ಲ ಮಾಡಿದ್ದಾರೆ ನೋಡ್ಬೋದು. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ. ಸೇಮ್ ಈಗ ಫಸ್ಟ್ ಫ್ಲೋರ್ ಏನಿದೆಯೋ ಸೆಕೆಂಡ್ ಫ್ಲೋರು ಸೇಮ್ ಸಿಮ್ಲರೇ ಇರುತ್ತೆ ನೋಡಿ. ಮೈನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಮೈನ್ ವಿಂಡೋನು ಟೀಕ್ ಇರುತ್ತೆ. ಇವಾಗ ಎಂಟ್ರ ತಕ್ಷಣ ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾದಲ್ಲಿ ಆಪೋಸಿಟ್ TV ಯೂನಿಟು. ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗು. ಇದು ಕಾಮನ್ ವಾಶ್ರೂಮು. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ ವಾರ್ಡ್ರೂಬ್ಸು ಲಾಫ್ಟ್ಸು ಡ್ರೆಸ್ಸಿಂಗ್ ಟೇಬಲು 2 ವಿಂಡೋಸು. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮು. ಇದು ಲಿವಿಂಗ್ ಏರಿಯಾ. ಇದು ಪೂಜೆ ರೂಮ್ ಮಾಡಿದ್ದಾರೆ. ಪೂಜೆ ರೂಮು. ಎಲ್ ಶೇಪ್ ಕಿಚನು. ಇದು ಕಿಡ್ಸ್ ರೂಮು. ರೂಮ್ ನಂಬರ್ 2 ಸಿಗುತ್ತೆ. ಇದು ಸೇಮ್ ಫಸ್ಟ್ ಫ್ಲೋರ್ ಏನು ನೋಡಿದ್ರು ಸೇಮ್ ಸೆಕೆಂಡ್ ಫ್ಲೋರೂ ಸೇಮ್ ಇರುತ್ತೆ. 2 BHK ಹೌಸು. ಈ ಬಿಲ್ಡಿಂಗಲ್ಲಿ ಟೋಟಲ್ 5 ಯೂನಿಟ್ಸ್ ಸಿಗುತ್ತೆ. 1 BHK 2 ಯೂನಿಟ್ಸು, 2 BHK 3 ಯೂನಿಟ್ಸ್ ಸಿಗುತ್ತೆ. ಬನ್ನಿ ಇವಾಗ ಥರ್ಡ್ ಫ್ಲೋರ್ ತೋರಿಸ್ತೀನಿ. ಸೇಮ್ ಸಿಮಿಲರ್ ಆಗಿ ಥರ್ಡ್ ಫ್ಲೋರೂ ಇರುತ್ತೆ. ಈಗ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಏನು ನೋಡಿದ್ರು ಥರ್ಡ್ ಫ್ಲೋರೂ ಸೇಮ್ ಇರುತ್ತೆ. ಜಸ್ಟ್ ತೋರಿಸಿ ಮತ್ತೆ ನೋಡ್ಕೋಬೋದು ನೋಡಿ. ಮೇನ್ ಡೋರು ಫ್ರೇಮು ಟೀಕ್ ಇರುತ್ತೆ. ಇಂಟರ್ಫೇಸ್ನ ಲಿವಿಂಗ್ ಏರಿಯಾ ಸಿಗುತ್ತೆ. ಸೇಮ್ ವರ್ಕು ಸೇಮ್ ಪ್ಲ್ಯಾನ್ಡು ಬಿಲ್ಡಿಂಗು. ಇದು ಮಾಸ್ಟರ್ ಬೆಡ್ರೂಮು. ಟೋಟಲ್ ಬಿಲ್ಡಿಂಗ್ ನೀವು ರೆಂಟಲ್ ಈಸಿಯಾಗಿ ಒಂದು 70,000ವರೆಗೂ ರೆಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು 70Kವರೆಗೂ ರೆಂಟಲ್ ಸಿಗುತ್ತೆ ಈಸಿಯಾಗಿ. ಇದು BBMP ಲಿಮಿಟ್ಸಲ್ಲಿದೆ. 11B ಈ ಖಾತಾ ಪ್ರಾಪರ್ಟಿ. ಇವಾಗ ಟೆರ್ರಸ್ 1 BHK ಹೌಸು ಪ್ಲಸ್ ಓಪನ್ ಟೆರ್ರಸ್ ತೋರಿಸ್ತೀವಿ ನೋಡಿ. ಇದು 1 BHK ಮೇನ್ ಡೋರು ಫ್ರೇಮು ಟೀಕ್ ಇರುತ್ತೆ ನೋಡಿ. ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. TV ಯೂನಿಟ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಹಾಕಿದ್ದಾರೆ. ಕಾಮನ್ ವಾಶ್ರೂಮ್ ಬರುತ್ತೆ. ಅಂಡ್ ಓಪನ್ ಕಿಚನ್ ಮಾಡಿದ್ದಾರೆ ಚಿಕ್ಕದಾಗಿ.
ನೋಡಿ ಮೇಲೆ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಇದು ರೂಮು ವಾರ್ಡ್ರೋಬ್ಸ್ ಲಾಫ್ಟ್ಸ್ 2 ವಿಂಡೋಸ್ ಇದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಇಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಎಲ್ಲ ಇಲ್ಲಿ ಇಟ್ಕೋಬೋದು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಡೈವರ್ಟರ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಹಾಕಿದ್ದಾರೆ. ನೋಡಿ ಫುಲ್ಲಿ ಕಂಪ್ಲೀಟೆಡ್ ಬಿಲ್ಡಿಂಗು. ಓನ್ಲಿ ಕ್ಲೀನಿಂಗ್ ಮಾತ್ರ ಪೆಂಡಿಂಗ್ ಇದೆ. ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು. ನಿಮಗೆ ಬ್ಯಾಂಕ್ ಲೋನ್ಸು ಆಗುತ್ತೆ. 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಇದು ಓಪನ್ ಟೆರೆಸ್ ನೋಡಿ. ಮೇಲೆ ಟ್ಯಾಂಕ್ಸ್ ಎಲ್ಲ ಕೂರಿಸಿದ್ದಾರೆ. ಇದು ಲೊಕೇಶನ್ ಬಂದ್ಬಿಟ್ಟು ಕಟಗಿನಹಳ್ಳಿ ಅಂತ. ಎಕ್ಸಾಕ್ಟ್ ಲೊಕೇಶನ್ ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ. ನಾರ್ತ್ ಬ್ಯಾಂಗ್ಳೂರ್ ಬರುತ್ತೆ. ಏರ್ಪೋರ್ಟ್ ರೋಡ್ ಬರುತ್ತೆ. ಇದು ಫ್ರಮ್ ಮೆಟ್ರೋ ಸ್ಟೇಷನ್ಗೆ ಇವಾಗ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮೆಟ್ರೋ ಸ್ಟೇಷನು ಅಲ್ಲಿಗೆ 1.5 ಕಿಲೋಮೀಟರ್ ಆಗುತ್ತೆ. ಮತ್ತು ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ ರೋಡ್ಗೂ ಅಷ್ಟೇ 1.5 ಕಿಲೋಮೀಟರ್ ಆಗುತ್ತೆ. ಸರೌಂಡಿಂಗ್ಸ್ ನಿಮಗೆ ಡೆವಲಪ್ಮೆಂಟ್ಸು ಅಷ್ಟೇ. IT ಕಂಪ್ನೀಸು ಅಂಡ್ ಲೈಕ್ ಕಾಲೇಜಸ್ಸು ಸ್ಕೂಲ್ಸು ಎಲ್ಲ ಜಸ್ಟ್ ನಿಮಗೆ 1 ಕಿಲೋಮೀಟ್ರ್ 1.5 ಕಿಲೋಮೀಟರ್ ರೇಡಿಯಸ್ಲಿ ಇರೋದು. ನಾರಾಯಣ ಟೆಕ್ನೋ ಸ್ಕೂಲ್ ಇದೆ ಇಲ್ಲಿ. ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ. ಅಂಡ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲು, NPS, ಮಿಲಿನಿಯಮ್ ಇಂಟರ್ನ್ಯಾಷನಲ್ ಸ್ಕೂಲ್ಸು, ಡೆಲ್ಲಿ ಪಬ್ಲಿಕ್ ಸ್ಕೂಲ್ಸು, ಅಂಡ್ ಬೃಂದಾವನ್ ಕಾಲೇಜು, ಅಂಡ್ ರೇವಾ ಯೂನಿವರ್ಸಿಟಿ, ನಿಟ್ಟೆ ಮೀನಾಕ್ಷಿ, ಮಣಿಪಾಲ್ ಯೂನಿವರ್ಸಿಟಿ, ಭಾರತಿ ಆಕ್ಸಿಸ್ ಕಂಪನಿ, ಈ ಥರ ಎಲ್ಲ ಜಸ್ಟ್ 1.5 ಕಿಲೋಮೀಟರ್ ರೇಡಿಯಸ್ದಲ್ಲಿ ಇಷ್ಟು ಡೆವಲಪ್ಮೆಂಟ್ಸ್ ಇದೆ. ಫುಲ್ಲಿ ಡೆವಲಪ್ ಆಗಿದೆ ಏರಿಯಾ ಎಲ್ಲ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸು, ಪ್ರೈಸು ಎಲ್ಲ ಹಾಕಿರ್ತೀನಿ. ಕಾಲ್ ಮಾಡ್ಬೋದು. ಇದು ಪ್ರೈಸ್ ಬಂದುಬಿಟ್ಟು 1,60,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.